ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ, ವೀಕ್ಷಕರೇ, ರಾಜಕೀಯದಲ್ಲಿ ಹನಿ ಟ್ರ್ಯಾಪಿಂಗ್ ತುಂಬ ಈ ಒಂದು ಸದ್ದು ಮಾಡ್ತಾ ಇದೆ. ಈ ಮುಖಾಂತರ ವಿಧಾನಸಭೆಯಲ್ಲೂ ಕೂಡ ಘಟಾನುಘಟಿ ಸಚಿವರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಈ ಮುಖಾಂತರ ಕರ್ನಾಟಕ ರಾಜಕಾರಣದಲ್ಲಿ ಹನಿ ಟ್ರ್ಯಾಪಿಂಗ್ ಎನ್ನುವಂಥ ಒಂದು ಭೂತ ಕಾಡ್ತಾ ಇದೆ. ಸೊ ಯಾವೆಲ್ಲ ರಾಜಕಾರಣಿಗಳಿಗೆ ಒಂದು ಹನಿ ಟ್ರ್ಯಾಪ್ ಮಾಡಲಾಗಿದೆ. ಸೊ ಸರ್ಕಾರದ ಸಚಿವರೇ ಹೇಳಿದ ಹಾಗೆ ವಿಧಾನಸಭೆಯಲ್ಲಿ ಅದರಲ್ಲೂ ಕೂಡ ರಾಜಣ್ಣ, ಯಾರೋ ಸಹಕಾರ ಮಂತ್ರಿಯಾಗಿರುವಂತಹ ರಾಜಣ್ಣನವರು, ನನಗೂ ಕೂಡ ಹನಿ ಟ್ರ್ಯಾಪ್ ಆಗಿದೆ. ಸೊ ಒಬ್ಬ ಯುವತಿ ನನ್ನನ್ನು ಕೂಡ ಅಪ್ರೋಚ್ ಮಾಡಿದ್ದಾಳೆ, ನನ್ನ ಇರ್ತಕ್ಕಂತಹ ಪ್ರದೇಶಕ್ಕೆ ಬಂದು ಅನ್ನುವಂತಹ ಮುಖಾಂತರ ಇಡೀ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಾದಂತಹ ಆಘಾತ ಉಂಟಾಗಿದೆ. ಮುಖಾಂತರ ರಾಜಕೀಯದಲ್ಲೂ ಕೂಡ ಒಂದು ರೀತಿ ಕೋಲಾಹಲ ಸೃಷ್ಟಿಯಾಗಿದೆ ಅಂತ ಹೇಳ್ತಾ, ಸೊ ಈ ವಿಷಯದ ಕುರಿತಾಗಿರುತ್ತೆ ಈ ವಿಡಿಯೋ. ಯಾರೇನೋ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇರ್ತಕ್ಕಂಥ ವಿಷಯವನ್ನು ವಿಶ್ಲೇಷಣೆ ಮಾಡಿದಾಗ ಸ್ನೇಹಿತರೆ, ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿಯ ಗಾದಿಯ ಮೇಲೆ ಏನು ಕಣ್ಣಿತ್ತು, ಇನ್ನೇನು 2-3 ಸ್ಟೆಪ್ ಮುಂದೆ ಇಟ್ಟಿದ್ರು, ಇನ್ನೇನು ಕೆಲವೇ ದಿನಗಳಲ್ಲಿ ಹೈಕಮಾಂಡ್ನ ಮೇಲೆ ಒತ್ತಡವನ್ನು ತಂದು ಇನ್ನೇನು ಮುಖ್ಯಮಂತ್ರಿ ಹುದ್ದೆಯನ್ನು ಪಡೆದುಕೊಳ್ತಾರೆ ಎನ್ನುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ನ ಒಂದು ವಿಷಯ ರಾಜಕಾರಣದಲ್ಲಿ ಒಂದು ರೀತಿ ಕೋಲಾಹಲ ಸೃಷ್ಟಿಸುವ ಮುಖಾಂತರ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯ ಗಾದಿ ಇನ್ನೂ ದೂರ ಆಗ್ತಿದೆಯಾ, ಸೊ ಈ ಮುಖಾಂತರ ಡಿ ಕೆ ಶಿವಕುಮಾರನ್ನು ಹತ್ತಿಕ್ಕಲಾಗ್ತಿದೆ ಅನ್ನುವಂಥದ್ದು ಕೂಡ ಪ್ರಶ್ನೆಗಳು ಕಾಣಿಸಿಕ್ತಾ ಹೋಗ್ತಾ ಇದೆ. ಬಟ್ ಪ್ರಸ್ತುತ ರಾಜಕಾರಣದಲ್ಲಿ ಡಿ ಕೆ ಶಿ ಅವರಿಗೆ ಒಂದು ರೀತಿ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಅನ್ನುವಂಥದ್ದು ಹನಿ ಟ್ರ್ಯಾಪ್ ವಿಚಾರಣೆ. ಸೊ ಕೆಲ ದಿನಗಳ ಹಿಂದೆನೂ ಕೂಡ ಮಹಾನಾಯಕ ಅನ್ನುವಂತಹ ವಿಷಯ ಮುಖಾಂತರ ಏನು ರಮೇಶ್ ಜಾರಕಿಹೊಳಿ ಅವರನ್ನು ಕೂಡ ಹನಿ ಟ್ರ್ಯಾಪ್ ಮಾಡಲಾಗಿತ್ತು, ಅವರನ್ನು ಹಣಿಯಲು ಈ ಹನಿ ಟ್ರ್ಯಾಪನ್ನು ಬಳಸ್ಕೊಳ್ಳಲಾಗಿತ್ತು ಒಬ್ಬ ಯುವತಿಯ ಮುಖಾಂತರ ಅನ್ನುವಂಥದ್ದು. ಈ ಮುಖಾಂತರ ರಮೇಶ್ ಜಾರಕಿಹೊಳಿ ಅವರು ಕೂಡ ಸೊ ಡಿ ಕೆ ಶಿ ಅವರನ್ನು, ರಾಜ್ಯದ ಉಪಮುಖ್ಯಮಂತ್ರಿಯಾಗಿರುವಂತಹ ಡಿ ಕೆ ಶಿವಕುಮಾರನ್ನು ಇಂಡೈರೆಕ್ಟಾಗಿ ಮಹಾನಾಯಕ ಅಂತೇಳಿ ಬಿಂಬಿಸಲಾಗಿತ್ತು ಅನ್ನುವಂಥದ್ದು. ಸೊ ರಾಜಕಾರಣದಲ್ಲಿ ಎಲ್ರಿಗೂ ಗೊತ್ತಿದೆ ಹನಿ ಟ್ರ್ಯಾಪ್ನ ಸೂತ್ರಧಾರ ಎನ್ನುವಂಥದ್ದು ಯಾರೂ ಕೂಡ ಹೆಸರನ್ನು ಬಹಿರಂಗಪಡಿಸ್ತಿಲ್ಲ, ಬಟ್ ಅದರ ಹಿಂದೆ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು. ಸೊ ಅದರ ಪ್ರತಿಬಿಂಬವಾಗಿದೆ ಅನ್ನುವಂಥದ್ದು ಎಲ್ಲರೂ ಕೂಡ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಸೊ ಈ ಮುಖಾಂತರ ಈ ವಿಷಯವನ್ನು ಅರಿದಾಡುವ ಮುಖಾಂತರ ಡಿ ಕೆ ಶಿವಕುಮಾರ್ ಅವರ ಬಾಯಿಯನ್ನು ಮುಚ್ಚಿಸಲಾಗ್ತಿದೆಯಾ, ಅವರನ್ನು ಮುಖ್ಯಮಂತ್ರಿ ಗಾದಿಯನ್ನು ಕೇಳಬಾರ್ದು ಅನ್ನುವಂತಹ ವಾತಾವರಣ ಸೃಷ್ಟಿಯಾಗ್ತಿದೆಯಾ, ಈ ಮುಖಾಂತರ ಸಿದ್ದರಾಮಯ್ಯನವರು ತಮ್ಮದೇ ಆಗಿರ್ತಕ್ಕಂತಹ ತಂತ್ರವನ್ನು ಓಡ್ತಾ ಇದ್ರ ಸಿ ಎಂ ಕುರ್ಚಿಯನ್ನು ಉಳಿಸ್ಕೊಳ್ಳಲಿಕ್ಕೆ ಅನ್ನುವಂತಹ ಪ್ರಶ್ನೆಗಳು ಕಾಣಿಸಿಕ್ತಾ ಹೋಗ್ತಿದೆ. ಬಟ್ ಪ್ರಸ್ತುತ ರಾಜಕಾರಣದಲ್ಲಿ ಕುರ್ಚಿಯ ಕಿತ್ತಾಟ ಜೋರಾಗಿದೆ ಅಂತ ಹೇಳ್ಬೋದು. ಸೊ ಹನಿ ಟ್ರ್ಯಾಪ್ ವಿಷಯಕ್ಕೆ ಬಂದಾಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಧ್ವನಿಗೂಡಿಸಿದ್ದಾರೆ ಅನ್ನುವಂಥದ್ದು. ಹೌದು, ನನಗೂ ಕೂಡ ಈ ಒಂದು ಪ್ರಯತ್ನಗಳು ಆಗಿದೆ ಅನ್ನುವಂಥದ್ದು. ಈ ಮುಖಾಂತರ ಸಿದ್ದರಾಮಯ್ಯನವರ ಬಣದ ಸಚಿವರ ಮೇಲೆ ಈ ರೀತಿಯ ಹನಿ ಟ್ರ್ಯಾಪ್ ಮಾಡುವ ಮುಖಾಂತರ ಸಿದ್ದರಾಮಯ್ಯನವರ ಒಂದು ಕುರ್ಚಿ ಇಳಿಸುವ ಸಂದರ್ಭದಲ್ಲಿ ಅವರ ಪರಮಾಪ್ತರ ಅಂತೇಳಿ ಗುರುತಿಸ್ಕೊಂಡಿರ್ತಕ್ಕಂತಹ ಈ ಸಚಿವರು ಧ್ವನಿ ಎತ್ತುತ್ತಾರೆ ಅನ್ನುವಂತಹ ಕಾರಣಕ್ಕೋಸ್ಕರ ಇವರ ಧ್ವನಿಯನ್ನು ಅಡಗಿಸ್ಲಿಕ್ಕೆ ಏನಾದರೂ ಹನಿ ಟ್ರ್ಯಾಪ್ ಮಾಡಲಾಗಿದೆಯಾ ಅನ್ನುವಂಥ ಪ್ರಶ್ನೆಗಳು ತುಂಬ ಬರ್ತಾ ಇದೆ. ಸೊ ಈ ಮುಖಾಂತರ ಸಿದ್ದರಾಮಯ್ಯನವರನ್ನು ಅಣಿಯಲಿಕ್ಕೆ ಅವರ ಆಪ್ತರ ಮುಖಾಂತರ ಹನಿ ಟ್ರ್ಯಾಪ್ನ ಒಂದು ಸಂಕಷ್ಟಕ್ಕೆ ಸಿಲುಕಿಸಲಿಕ್ಕೆ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡಿದ್ರು ಅನ್ನುವಂಥ ಪ್ರಶ್ನೆಗಳು ಕಾಣಿಸಿಕ್ತಾ ಹೋಗ್ತದೆ. ಬಟ್ ಒಟ್ಟಾರೆಯಾಗಿ ಈ ರೀತಿಯಾದಂಥ ರಾಜಕಾರಣದಲ್ಲಿ ಈ ಥರ ಹನಿ ಟ್ರ್ಯಾಪ್ ಅನ್ನುವಂತಹ ಅಸಹ್ಯಕರ ಘಟನೆಗಳು ತುಂಬ ತೀರ ಕೆಟ್ಟ ರೀತಿಯಾದಂತಹ ಪರಿಣಾಮವನ್ನು ಬೀರುತ್ತೆ. ಅದರಲ್ಲೂ ಕೂಡ ನಮ್ಮ ಸಮಾಜಕ್ಕೆ ನಾವು ಯಾವ ರೀತಿಯಾದಂತಹ ಒಂದು ಸಂದೇಶಗಳನ್ನು ಕೊಡ್ತಾ ಇದ್ದೀವಿ. ಕೆಲವು ಜನರು ಕೂಡ ಸಾಮಾಜಿಕವಾಗಿ ಕೂಡ ಕೆಲವು ಜನರು ಒಬ್ಬ ವ್ಯಕ್ತಿಯನ್ನು ನಾಯಕನಾಗಿ ನೋಡುವಾಗ ಅವನಲ್ಲೂ ಕೂಡ ಸರ್ವಗುಣಗಳನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲೂ ಕೂಡ ಒಬ್ಬೊಬ್ಬ ಕಾರ್ಯಕರ್ತನು ಕೂಡ ಒಬ್ಬೊಬ್ಬ ವ್ಯಕ್ತಿಯನ್ನು ರೋಲ್ ಮಾಡಲಿಂಗ್ ಇಟ್ಕೊಂಡು ಅವರ ಒಂದು ಜೀವನದಲ್ಲಿ ನಡೆದಿರ್ತಕ್ಕಂಥ ಕೆಲವು ಅವರ ಒಂದು ನೈತಿಕತೆಗಳನ್ನು ಕೂಡ ಜನಸಾಮಾನ್ಯರು ಕೂಡ ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಈ ರೀತಿಯಂಥ ರಾಜಕಾರಣದಲ್ಲಿ ಆಗ್ತಕ್ಕಂಥ ಈ ಹನಿ ಟ್ರ್ಯಾಪ್ ವಿಷಯ ಅನ್ನುವಂಥದ್ದು ಒಂದು ರೀತಿಯ ಅಸಹ್ಯಕರವಾಗಿರ್ತಕ್ಕಂಥ ರಾಜಕಾರಣ ಅನ್ನುವಂಥದ್ದು ಇಲ್ಲಿ ಬಯಲಾಗ್ತಿದೆ. ಸೊ ಈ ಮುಖಾಂತರ ರಾಜಕಾರಣದಲ್ಲಿ ಇರ್ತಕ್ಕಂಥ ರಾಜಕೀಯ ನಾಯಕರು ಕೆಲವು ಬದ್ಧತೆಯನ್ನು ಇಟ್ಕೋಬೇಕಾಗುತ್ತೆ ಅನ್ನುವಂಥದ್ದು ಇಲ್ಲಿ ಕಾಣಿಸಿಕ್ತಾ ಇದೆ ಸ್ನೇಹಿತರೆ. ಸೊ ಕೆಲವು ಟೈಮ್ ಕೆಲವು ವಿಷಯಗಳನ್ನು ಕೂಡ ಮಾತಾಡಲಿಕ್ಕೂ ಕೂಡ ತುಂಬ ಮುಜುಗರ ಅನಿಸ್ತಾ ಹೋಗುತ್ತೆ, ಆ ಒಂದು ಘಟನಾವಳಿಗಳನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಕೂಡ. ಸೊ ಎಲ್ಲರೂ ಕೂಡ ರಾಜಕಾರಣಿಗಳು ಕೂಡ ತುಂಬ ತೀವ್ರವಾಗಿ ಯೋಚನೆ ಮಾಡಬೇಕಾಗುತ್ತೆ. ನಮ್ಮನ್ನು ಜನ
ಗಮನಿಸ್ತಾ ಇದ್ದರೆ ನಮ್ಮ ವರ್ತನೆಗಳು, ನಮ್ಮ ರೀತಿಗಳು, ನಾವು ಮಾಡ್ತಿರ್ತಕ್ಕಂಥ ಕೆಲಸಗಳ ಮೇಲೆ ಜನರ ಒಂದು ಭಾವನೆ ಅಡಗಿರುತ್ತೆ ಅನ್ನುವಂಥದ್ದನ್ನು ಕೂಡ ತಿಳಿತಾ ಅವರ ವರ್ತನೆಗಳು, ಅವರ ಒಂದು ತಂತ್ರಗಳನ್ನು ಈ ರೀತಿ ಇರ್ತಕ್ಕಂಥ ಅಸಹ್ಯಕರವಾಗಿ ಅವರು ಮಾಡುವ ಕಾರಣದಿಂದ ಎಲ್ಲೋ ಒಂದು ರೀತಿ ರಾಜಕೀಯದಲ್ಲಿ ಮೂಲೆ ಗುಂಪಾಗುವಂಥ ಸಾಧ್ಯತೆಗಳಿದೆ. ಜೊತೆಗೆ ಅವರು ಕೂಡ ಅವಮಾನವನ್ನು ಅನುಭವಿಸಬೇಕಾಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಹೋಗ್ತಿದೆ. ಸೊ ಈ ಮುಖಾಂತರ ಹನಿ ಟ್ರ್ಯಾಪ್ನ ಮುಖಾಂತರ ಎಲ್ಲೋ ಒಂದು ರೀತಿ ಡಿ ಕೆ ಶಿವಕುಮಾರ್ಗೆ ಬಿಗ್ ಸೆಟ್ ಬ್ಯಾಕ್ ಅಂತ ಹೇಳಲಾಗ್ತಾಯಿದೆ. ಇದು ಹೈಕಮಾಂಡ್ ಲೆವೆಲ್ವರೆಗೂ ಕೂಡ ಹೋಗಿದೆ ಅಂತ ಹೇಳಲಾಗ್ತದೆ. ಈ ಮುಖಾಂತರ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಂದಿನ ದಿನಗಳಲ್ಲಿ ಏನು ಮುಖ್ಯಮಂತ್ರಿ ಹುದ್ದೆಯನ್ನು ಏನೋ ಅವರ ಕನಸಿತ್ತು, ಮುಖ್ಯಮಂತ್ರಿ ಹುದ್ದೆಯನ್ನು ಅವರು ಗಳಿಸಬೇಕು ಅನ್ನುವಂಥ ಆಸೆ ಇತ್ತು, ಅದಕ್ಕೆ ಅಡ್ಡಗಾಲಾಗಿದೆ ಅನ್ನುವಂಥದ್ದು ಕೂಡ ಹೇಳಲಿಕ್ಕಾಗ್ತದೆ. ಯಾಕೋ ಬ್ಯಾಕ್ ಟು ಬ್ಯಾಕ್ ಡಿ ಕೆ ಶಿವಕುಮಾರ್ಗೆ ಸೆಟ್ ಬ್ಯಾಕ್ಗಳು ಬರ್ತಾ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಅವರು ಸಂವಿಧಾನ ಬದಲಾಯಿಸಬೇಕನ್ನುವಂತಹ ಹೇಳಿಕೆಯನ್ನು ಕೂಡ ಅವರ ಮೇಲೆ ಗುರಿ ಮಾಡಲಾಗಿದೆ BJPಯ ಸದಸ್ಯರು ಅನ್ನುವಂಥದ್ದು. ಸೊ ಅದರಲ್ಲಿ ದೇಶಾದ್ಯಂತ ಅವರ ವಿರುದ್ಧ ಕಿಚ್ಚು ಎದ್ದಿದೆ ಅನ್ನುವಂಥದ್ದು. ಅಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆಯ ಕುರಿತಾಗಿ ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲೂ ಕೂಡ ತುಂಬ ಚರ್ಚೆಗಳಾಗಿದ್ದು ಗದ್ದಲವನ್ನು ಉಂಟಾಯಿತು ಅನ್ನುವಂಥದ್ದು. ಸೊ ಈ ಮುಖಾಂತರ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳು ಎಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ಯೋಚನೆ ಮಾಡಿಕೊಡಬೇಕು ಅನ್ನುವಂಥದ್ದು ಆಗಿರುತ್ತೆ. ಅದರಲ್ಲೂ ಕೂಡ ಈಗ ಇರ್ತಕ್ಕಂತಹ ಏನು ಹೇಳಿಕೆಯನ್ನು ಸಂವಿಧಾನ ಚೇಂಜ್ ಮಾಡಬೇಕು ಅನ್ನುವಂತಹ ಹೇಳಿಕೆ ಏನಿದೆಯಲ್ಲ, ಇದಕ್ಕೆ ಕುರಿತಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಅತಿ ದೊಡ್ಡ ಆಘಾತ, ಅತಿ ದೊಡ್ಡ ಒಂದು ರೀತಿಯಾದಂತಹ ಇಕ್ಕಟ್ಟಿಗೆ ಸಿಲುಕಿಸಲಾಗಿದೆ ದೇಶಾದ್ಯಂತ ಅನ್ನುವಂಥದ್ದು. ಅದರಲ್ಲೂ ಕೂಡ ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ ಖರ್ಗೆ ಅವರು ಇವರ ಬೆಂಬಲವನ್ನು ಪಡೆದು ಖರ್ಗೆ ಅವರು ಇವರ ಬೆಂಬಲಕ್ಕೆ ನಿಂತು ಮಾತಾಡಿದ್ರು ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗ್ತಿಲ್ಲ. ರಾಜ್ಯಸಭೆಯಲ್ಲಿ ಅಷ್ಟರ ಮಟ್ಟಿಗೆ, ಲೋಕಸಭೆಯಲ್ಲಿ ಅಷ್ಟರ ಮಟ್ಟಿಗೆ ಕೋಲಾಹಲವನ್ನು ಉಂಟು ಮಾಡ್ತಿದೆ ಅವರ ಹೇಳಿಕೆ ಅನ್ನುವಂಥದ್ದು. ಸೊ ಖುದ್ದು BJP ನಾಯಕರೇ ಇವರ ರಿಸೈನನ್ನು ಪಡೆಯಬೇಕು ಅನ್ನುವಂತಹ ಒಂದು ರೀತಿಯಾದಂಥ ಪಟ್ಟಣ ಹಿಡಿತಾ ಇದ್ದಾರೆ ಅನ್ನುವಂಥದ್ದು. ಸೊ ಈ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಕೂಡ ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಅನ್ನುವಂತಹ ಒಂದು ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಬಟ್ ಒಟ್ಟಾರೆಯಾಗಿ ರಾಜಕಾರಣದಲ್ಲಿ ಅಥವಾ ದೇಶದ ರಾಜಕಾರಣದಲ್ಲಿ, ಸೊ ಪ್ರಸ್ತುತ ರಾಜಕೀಯದಲ್ಲಿ ಯಾವುದೇ ನಾಯಕರು ಮಾತಿನ ಬರದಲ್ಲಿ ಯಾವುದೇ ಮಾತುಗಳನ್ನು ಆಡುವುದು ಕೂಡ ಅವರ ಒಂದು ರಾಜಕೀಯ ಭವಿಷ್ಯಕ್ಕೆ ಬೆಂಕಿ ಇಟ್ಕೊಳ್ಳುವಂತಾಗುತ್ತೆ ಅನ್ನುವಂಥದ್ದು ಈ ಎಲ್ಲ ಉದಾಹರಣೆಗಳಿಂದ ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ರಾಜಕೀಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಎರಡು ಸೆಟ್ ಬ್ಯಾಕ್ಗಳಿಂದ ಅವರು ಈ ಎರಡು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಅವ್ರಿಗೆ ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ, ಅವರ ಮುಖ್ಯಮಂತ್ರಿ ಗಾದಿಯನ್ನು ಪಡ್ಕೊಳ್ಳೇಬೇಕನ್ನುವಂಥ ಒಂದು ಏನು ಅಪಹಪಿ ಇತ್ತು, ಅದಕ್ಕೆ ಒಂದು ರೀತಿಯಂಥ ಬಿಗ್ ಸೆಟ್ ಬ್ಯಾಕ್ ಅಂತ ಹೇಳಿದ್ರು. ಈ ಮುಖಾಂತರ ಅವರು ಏನು 2-3 ಹೆಜ್ಜೆ ಮುಂದೆ ಇಟ್ಟಿದ್ರು, ಈ ಮುಖಾಂತರ 5-6 ಹೆಜ್ಜೆ ಹಿಂದೆ ಬಿದ್ದಿದ್ದಾರೆ ಅನ್ನುವಂಥದ್ದು ಈ ಮುಖಾಂತರ ಸ್ಪಷ್ಟವಾಗಿ ಹೋಗ್ತಾ ಇದೆ. ಸೊ ರಾಜಕೀಯದಲ್ಲಿ ಯಾರು ಯಾವ ಹುದ್ದೆಯನ್ನು ಬೇಕಾದರೂ ಪಡ್ಕೊಳ್ಬೋದು. ಬಟ್ ಒಂದು ಬಾರಿ ನಾವು ಒಬ್ಬ ರಾಜಕೀಯ ನಾಯಕನಿಗಿರ್ತಕ್ಕಂತಹ ಒಂದು ಏನು ವೇಟೇಜ್ ಅಂತ ಹೇಳ್ತೀವಿ, ಒಂದು ತೂಕದ ಮಾತವನು ಈ ರಾಜಕೀಯದಲ್ಲಿ ಉಳಿಲಿಕ್ಕೆ ಸಾಧ್ಯ. ಸೊ ಅದರಿಂದ ಮೀಡಿಯಾದವರ ಜೊತೆ ಮಾತನಾಡುವಂತಹದಿರ್ಬೋದು ಅಥವಾ ಯಾರ ಜೊತೆನೇ ಮಾತನಾಡುವಂತಹ ಒಂದು ಸಮಯದಲ್ಲೂ ಕೂಡ ತುಂಬ ಕಾನ್ಷಿಯಸ್ ಆಗಿರಬೇಕು, ಎಚ್ಚರಿಕೆಯಿಂದ ಹೇಳಿಕೆಗಳನ್ನ ಕೊಡಬೇಕಾಗುತ್ತೆ. ಜೊತೆಗೆ ತಂತ್ರಗಳನ್ನು ಕೂಡ ಮಾಡಬೇಕಾಗುತ್ತೆ. ಈ ರೀತಿಯಂಥ ಅನ್ಯ ಮಾರ್ಗಗಳಿಂದ ತಂತ್ರಗಳನ್ನು ಹೂಡಿದಾಗ ಅವರ ರಾಜಕೀಯ ಬುಡಕ್ಕೆ ಬೆಂಕಿ ಬೀಳುತ್ತೆ. ಈ ಮುಖಾಂತರ ಇರ್ತಕ್ಕಂತಹ ಪೊಸಿಷನ್ಗಳನ್ನು ಕೂಡ ಕಳ್ಕೊಳ್ತಾರೆ, ಜೊತೆಗೆ ಜನರ ಬೆಂಬಲವನ್ನು ಕೂಡ ಕಳ್ಕೊಳ್ಳುತ್ತೆ ಅಂತ ಹೇಳ್ತಾ, ಸೊ ಒಟ್ಟಾರೆಯಾಗಿ ರಾಜಕಾರಣದಲ್ಲಿ ಕಾಂಗ್ರೆಸ್ಗೆ ಅತಿ ದೊಡ್ಡ ಆಘಾತ ಎದುರಾಗಿದೆ. ಈ ಮುಖಾಂತರ ಬಣ ರಾಜಕೀಯದಲ್ಲಿ ಒಂದು ರೀತಿ ತೀಕಲಾಟ ಶುರುವಾಗಿದೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಸೊ ಈ ಮುಖಾಂತರ ಕಾಂಗ್ರೆಸ್ನಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಗಾದಿ ಸಿಗುತ್ತಾ, ಅಥವಾ ಸಿದ್ದರಾಮಯ್ಯನವರು ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೂರ್ವ ತಯಾರಿಯನ್ನು ಮಾಡ್ಕೊಂಡಿದ್ರು. ಅವರು ಇನ್ನು 3 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳುವಂತಹ ಒಂದು ಪ್ರಯತ್ನಗಳೇನಾದರೂ ನಡೀತಿದೆಯಾ? ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನುವಂಥದ್ದು ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಯಾರಿನ್ನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಈ ವಿಡಿಯೋ ನೋಡಿರೋ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ.